ಇನ್ನು ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದೆ. ಈ ಕಾರಣಕ್ಕಾಗಿ ಅಸಮಾಧಾನಗೊಂಡಿರುವ ಅವರ ಬೆಂಬಲಿಗರ ಪಡೆ ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿದೆ. ಮುಖ್ಯಮಂತ್ರಿಗಳದ್ದು ಸ್ಪಷ್ಟ ಸಂದೇಶ, ಯಾವುದೇ ಕಾರಣಕ್ಕೂ ಯಾರೇ ರಾಜೀನಾಮೆಯನ್ನ ಕೊಟ್ಟರು ಮುಲಾಜಿಲ್ಲದೆ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ. ಅದು ಶಾಸಕರೇ ಆಗಿರಬಹುದು, ಅವರ ಬೆಂಬಲಿಗರೇ ಆಗಿರಬಹುದು, ಅಂದ್ರೆ ಬ್ಲಾಕ್ ಕಾಂಗ್ರೆಸ್ಗಳ ಪದಾಧಿಕಾರಿಗಳೇ ಆಗಿರಬಹುದು. ರಾಜೀನಾಮೆಯನ್ನ ಸ್ವೀಕರಿಸೋದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಮಧ್ಯೆಯೂ ಅಸಮಾಧಾನ ಮುಂದುವರೆದಿದೆ, ಭಿನ್ನಮತ ಮುಂದುವರೆದಿದೆ. ರಾಜೀನಾಮೆಗೆ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರ ಪಡೆ ಸಜ್ಜಾಗಿದೆ. ಎಂ ಕೃಷ್ಣಪ್ಪ ಅವರ ಮನೆಯ ಬಳಿ ಸೇರಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಕಾರ್ಯಕರ್ತರು ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ. ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಿದ್ದಾರೆ. ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಹಲವು ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಆದಂತಹ ಮತ್ತೊಂದು ವಿಚಾರ ಏನು ಅಂದ್ರೆ, ಚಲುವರಾಯಸ್ವಾಮಿ ಹಾಗೆ ಎಚ್ ಸಿ ಬಾಲಕೃಷ್ಣ ಅವರು ಎಂ ಕೃಷ್ಣಪ್ಪ ಅವರ ಮನೆಗೆ ಬಂದ್ರಂತೆ, ಅವ್ರು ಮನವೊಲಿಸಬೇಕು ಅಂತ ಹೇಳಿ. ಬಟ್ ಎಂ ಕೃಷ್ಣಪ್ಪ ಅವರು ಮನೆಯಲ್ಲೇ ಇಲ್ಲ, ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಆನಂತರ ದೂರವಾಣಿ ಮೂಲಕ ಮಾತನಾಡಿ ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಮಧ್ಯೆ ಬೆಂಬಲಿಗರು ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿದ್ದಾರೆ. ಸ್ಥಾನ ಸಿಗಲೇಬೇಕು ನಮ್ಮ ಎಂ ಕೃಷ್ಣಪ್ಪ ಅವ್ರಿಗೆ, ಪ್ರಿಯಾ ಕೃಷ್ಣ ಸರ್ಗೆ. ಈ ಮುಂದಿನ ದಿನಗಳಲ್ಲಿ ನಾವು ಅವಾಗ ನೋಡಿದ್ರೆ ಸಿದ್ದರಾಮಯ್ಯ ಅವ್ರ ಪುಟದಲ್ಲಿ ಕೊಡ್ತಾರೆ ಅಂದ್ರೆ ಅವ್ರು ಇದ್ರಲ್ಲೂ ಸಂಪುಟದಲ್ಲೂ ಕೊಡ್ಲಿಲ್ಲ. ಇವಾಗ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಕೊಡ್ತಾರೆ ಅಂತ ನಾವು ತುಂಬಾ ನಿರೀಕ್ಷೆಯಿಂದ ಇದ್ದೋ. ನಾವು ಗೋವಿಂದನಗರ ಕ್ಷೇತ್ರ ಮತ್ತೆ ವಿಜಯನಗರ ಕ್ಷೇತ್ರ ಕಾರ್ಯಕರ್ತರು ತುಂಬಾ ಹುಮ್ಮಸ್ಸಿಂದ ಇದ್ದೋ. ನೋಡಿದ್ರೆ ನಿನ್ನೆ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿಲ್ಲ ನಮ್ಗೆ. ನಮ್ಮ ಪ್ರಿಯಾ ಕೃಷ್ಣ ಸಾರ್ಗೆ ಆಗ್ಲಿ ಕೃಷ್ಣಪ್ಪ ಸಾರ್ಗೆ ಕೊಟ್ಟಿಲ್ಲ ಸಚಿವ ಸ್ಥಾನ. ಸಿಗ್ಲೇಬೇಕು. ಇವತ್ತೇನಾದ್ರು ಸಚಿವ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಮುಂದಕ್ಕೆ. ಸಾಮೂಹಿಕವಾಗಿ ಬ್ಲಾಕ್ ಅಧ್ಯಕ್ಷಗಳು, ವಾರ್ಡ್ ಅಧ್ಯಕ್ಷಗಳು ಎಲ್ಲ ರಾಜೀನಾಮೆ ಕೊಡ್ತಾ ಇದೀವಿ. ಸೊ ನಮ್ಮ ಶಾಸಕರಿಗೆ ನ್ಯಾಯ ಸಿಗ್ಲೇಬೇಕು. ನಾವು ಹೋರಾಟ ನಮಗೆ ಮೊದಲನೇದಾಗಿ ಬಹಳ ಅನ್ಯಾಯ ಆಗಿದೆ ಸರ್. ನಿಷ್ಠೆಯಿಂದ ನಡ್ಕೊಂಡು ಹೋಗೋರಿಗೆ ನ್ಯಾಯ ಸಿಗಬೇಕು. ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಹೋರಾಟ ಮಾಡುವಂತ ಕಾಲ ಇವಾಗ ಬಂದ್ಬಿಡ್ತಲ್ಲ. ನಮ್ಮ ಗಾಂಧೀಜಿ ಅನ್ನೋತಕ್ಕಂಥವ್ರ ಪಕ್ಷದಲ್ಲಿ ಅವರಂತ ದೊಡ್ಡ ಮಹನೀಯರ ಇದ್ದಂತ ಅವರು ನಡೆಯಲ್ಲಿ ಅವರು ಇದ್ರಲ್ಲಿ ನಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಪಕ್ಷದಲ್ಲಿ ಈ ರೀತಿ ನೆಹರು ಇದ್ದಂತ ಕಾಲದಲ್ಲಿ ಹೆಂಗಿದ್ದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ 4 ದಶಕಗಳಿಂದ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣ ಅವರು ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇರೋದು ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಸ್ಕೊಂಡ್ ಬಂದಿರೋದು. ಅವರಿಗೆ ನ್ಯಾಯನೇ ಇಲ್ವಾ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ? ಹಾಗಾದ್ರೆ ಯಾರ್ಯಾರು ನಿನ್ನೆ ಮೊನ್ನೆ ಬಂದವರು ಜೆಡಿಎಸ್ ಪಕ್ಷದಿಂದ ಬಂದವರಿಗೆಲ್ಲ ನೀವು ನ್ಯಾಯ ಕೊಟ್ಟಿದ್ದೀರಲ್ಲ, ಎಲ್ಲಿಂದ ಸರ್? ಪಕ್ಷ ನಿಷ್ಠೆ ಇರಲಿ. ಮತ್ತೆ ಇವರು ವ್ಯಕ್ತಿ ಸುತ್ತಬೇಡಿ ಅಂತ ಹೇಳ್ತಿರಲ್ಲ ನೀವು, ಡಿ ಕೆ ಶಿವಕುಮಾರ್ ಅವರು, ಸಿಎಂ ಅವರು. ಇದೇನಾ ಪಕ್ಷ ನಿಷ್ಠೆ? ಇದೇನಾ ನ್ಯಾಯ? ಹೇಳಿ ಸರ್, ಯಾವಾಗ ಕೊಡ್ತೀರ ನಮಗೆ? ಅದಕ್ಕೋಸ್ಕರ ನಾವು ಇವತ್ತೆಲ್ಲಾ ಬ್ಲಾಕ್ನವರು, ಎಲ್ಲಾ ವಾರ್ಡು, ಎಲ್ಲಾ SC ST ಆಗಿರ್ಬೋದು, ಮೈನಾರಿಟಿ ಎಲ್ಲಾ ವಿಂಗ್ಸ್ಗಳು ಯಾರ್ಯಾರು ಇದ್ದೀರಿ, ಎಲ್ಲ ಮಹಿಳಾ ವಿಂಗ್ಸ್ ಎಲ್ಲರೂ ಹೋಗಿ ಇವತ್ತು ಸಾಮೂಹಿಕವಾಗಿ ರಾಜೀನಾಮೆನ ನಮ್ಮ ಗೌರವಾನ್ವಿತ BK ಹರಿಪ್ರಸಾದ್ ಅವರಿಗೆ ತಲುಪ ಸಾವಿರಾರು ಗಟ್ಟಲೆ 2 ಕ್ಷೇತ್ರದಿಂದ ನಾವು ಹೋಗಿ ಅವ್ರಿಗೆ ಕೊಡ್ತಾ ಇದೀವಿ ಸರ್. ಸರ್, ಈ ವಿಚಾರವಾಗಿ ಅವ್ರು ನಮಗ್ ಬೇಡ ಅಂತಾರೆ ಸರ್. ಯಾವಾಗ ಕೇಳಿದ್ರು ಅಷ್ಟೇ. ನೆನ್ನೆ ಪಾಪ ಅವ್ರು ಬಹಳ ಮುಗ್ದ್ರು. ಅವ್ರಿಗೆ ಈ ಮೋಸ, ದಗಾ ವಂಚನೆ ಅನ್ನೋದು ಇಷ್ಟ ಆಗಲ್ಲ ಅವ್ರಿಗೆ. ಈಗ ಮಾಡಿರ್ತಕ್ಕಂಥ ಮೋಸ, ದಗಾ ವಂಚನೆಗೆ ನಾವು ಅವ್ರ ಮಾತು ಕೇಳೋದು ಇಲ್ಲ, ಅವ್ರಿಗೆ ಫೋನು ಮಾಡಲ್ಲ, ನಾವು ಮಾತಾಡ್ ಕೇಳೋದೇ ಇಲ್ಲ ನಾವು. ಅವ್ ಯಾಕೆಂದ್ರೆ ಬೇಡ ಅಂತ ಹೇಳಿದ್ರು. ನೆನ್ನೆ ಬೆಳಗ್ಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಂದ್ರೆ ಬೇಡ, ಮಾಡಬೇಡಿ, ಅದೆಲ್ಲ ಮಾಡಬಾರ್ದು, ತಪ್ಪು ಅಂತಾರೆ. ಬಟ್ ಅವರು ಏನ್ ಹೇಳ್ತಾರೆ, ಅವ್ರು ಯಾವ ನಡೆಯಲ್ಲಿ ಹೋಗ್ತಾರೆ, ಅವ್ರ ಬೆನ್ನೆಲುಬಾಗಿ ಇಡೀ ಸಾವಿರಾರು ಲಕ್ಷಾಂತರ ಜನ ನಾವು ಏನು 2 ಕ್ಷೇತ್ರದಲ್ಲಿದ್ದೀವಿ, ಅವ್ರ ಹಿಂದೆ ನಾವು ನಿಂತ್ಕೋತೀವಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದೀವಿ ಸರ್. ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಏನ್ ಮಾತಾಡ್ತಾರೆ ಸರ್? ಯಾವಾಗ ಮಾತಾಡೋದು? ಏನ್ ಮುಗ್ದೆಲ್ಲ ಆಗೋಯ್ತಲ್ಲ? ಮುಗ್ದೋಗಿ ಏನೋ ಮಾತಾಡ್ತೀನಿ ರೀ. ನಿಮಗ್ ಸಿಎಂ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಹೆಂಗೆ ಬೆಕ್ಕು ಮರಿಯಾಗ್ದಂಗೆ ಓಡಾಡಿದ್ರಲ್ಲ ಸರ್ ನೀವು. ಇವಾಗ ಯಾಕೆ ಸರ್ ಇಲ್ಲ? ಇವರು ಸುಮ್ಮನೆ ಇರ್ತಾರೆ, ಇವರು ಏನು ಮಾತಾಡಲ್ಲ ಬಿಡಿ, ನೋಡ್ಕೊಳ್ಳೋಣ ಬಿಡಿ. ಅಥವಾ ಇವರು ನಮ್ಮ ಪ್ರಿಯಾ ಕೃಷ್ಣ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅನ್ನೋ ಭಯನಾ?
ಏನಾದ್ರು ಭಯ ಇದೆಯಾ ಯಾರಿಗಾದ್ರು? ಬೇರೆಯವ್ರಿಗೆ ಏನಾದ್ರು ಭಯ ಇದೆಯಾ? ಬೇರೆ ಪಕ್ಷದವ್ರು ಹೇಳ್ಕೊಡ್ತಾರ? ನಾವೆಲ್ಲ ಇಲ್ಲೆಲ್ಲಾನು ಎಷ್ಟು ಸಾವಿರಾರು ಜನ ಗಟ್ಟಲೆ ಅವರು ಅಭಿಮಾನಿಗಳು ಇಡೀ ರಾಜ್ಯದಲ್ಲಿದ್ದಾರೆ ಸರ್. ಯಾವ್ಯಾವ ದೇವಸ್ಥಾನಗಳಿಗೆ, ಯಾವ್ಯಾವ ಮಂದಿರಗಳಿಗೆ, ಯಾವ್ಯಾವ ನೀವು ಹೋಗಿ ಯಾವ್ಯಾವ ಮಕ್ಕಳು ಪಾಪ ಏನಂತಾರೆ ಅವ್ರಿಗೆ ಅನಾಥ ಮಕ್ಕಳುಗಳಿಗೆ ಹೋಗಿ ನೋಡಿ ನೀವು ಎಷ್ಟು ಜನರಿಗೆ ಸ್ಕೂಲ್ ಮಕ್ಕಳುಗಳಿಗೆ ಫೀಸ್ ಕೊಟ್ಟಿರೋದಾಗಿರ್ಬೋದು. ದಾನ ಧರ್ಮ ಸ್ವಂತ ದುಡಿಮೆಯಿಂದ ಸರ್. ಟ್ಯಾಕ್ಸ್ ಕಟ್ಟಿದಾರಲ್ಲ, ಆ ಟ್ಯಾಕ್ಸ್ ಕಟ್ಟಿ ಅವರು ಚೆಕ್ ಮುಖಾಂತರ ಕೊಟ್ಟಿರತಕ್ಕಂಥ ದುಡ್ಡು ಅವರು ರಾಜಕೀಯ ಮಾಡಬೇಕು ಅಂತಲ್ಲ ಸರ್, ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಿದ್ದಾರೆ. ಅದಕ್ಕೂ ನೀವು ಕಲ್ಲಾಕಿದ್ರೆ ಹೋದ್ಸಲಿ 1 ವರ್ಷದಲ್ಲೇನೆ ಲಕ್ಷ ಮನೆ ಅನೌನ್ಸ್ ಮಾಡಿದ್ರು. ಇದೇನಾ ನ್ಯಾಯ? ಇಂಥವ್ರು ಕೊಡ್ರಿ ಸಚಿವ ಸ್ಥಾನ, ಇಂಥವ್ರು ಕೊಟ್ರೆ ನಮ್ಮ ಪಕ್ಷಕ್ಕೆ ನಮ್ಮ ಗೌರವ ಸಿಗುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಸಿಗುತ್ತೆ, ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನಡೆಯುತ್ತೆ. 3 ವರ್ಷದಿಂದಾನೇ ಕೊಡ್ಬೇಕಾಗಿತ್ತು. ಇದೇನಾ ನ್ಯಾಯ ಹೇಳಿ? ನಿಮ್ಮ ನಿರ್ಧಾರದಿಂದ ವಾಪಸ್ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವ್ರು ಸಚಿವ ಸ್ಥಾನ ಸಿಗ್ಬೇಕು ಸರ್, ಸಿಕ್ಲೇಬೇಕು. 100ಕ್ಕೆ 100 ಸಿಗೋಕೆ ಅವರು 100ಕ್ಕೆ 100 ಹಾರಾಡಿದ್ದಾರೆ. ನಾವು ನಿನ್ನೆವರೆಗೂ ಆಗತ್ತೆ ಬಿಡಿ ಅಂತ ಎಲ್ಲ ರೆಡಿ ಆಗಿದ್ವಿ ಸರ್, ನಾವೆಲ್ಲ ಹೋಗಿ ಬರೋಣ ಅಂತ. ಅವಾಗ್ಲೇನೆ BDA ಚೇರ್ಮನ್ ಏನೋ ಅಂದ್ರು, ಅದೆಲ್ಲ ಬೇಡ. ಅವ್ರು ಈಗಾಗಲೇ ಸಾವಿರಾರು ಗಟ್ಟಲೆ ಲೇಔಟ್ಗಳನ್ನ ಮಾಡಿದ್ದಾರೆ, ಸಾವಿರಾರು ಗಟ್ಟಲೆ ಸೈಟ್ಗಳನ್ನ ಅವರೇ ಹಂಚಿದ್ದಾರೆ. ಇನ್ನು ಅಲ್ಲೋಗಿ ಅವ್ರು ಲೇಔಟ್ ಮಾಡಿ BDA ಸೈಟ್ಗಳನ್ನ ಹಂಚೋತಕ್ಕಂಥದ್ದು ಬೇಕಾಗಿರಲ್ಲ ಪಾಪ ಪ್ರಿಯಾಕೃಷ್ಣ ಅವ್ರಿಗೆ. ನಮಗ್ ತಿಳಿದಂಗೆ ಅವ್ರು ಆ ತರ ಇರೋದು, ಅದೆಲ್ಲ ಬೇಡ. ಯಾಕಂದ್ರೆ ಜನರಿಗೆ ಸೇವೆ ಮಾಡಕ್ ಬಂದಿರೋ ಸರ್, ಸೇವೆ ಮಾಡಬೇಕು. ಎಲ್ಲ ಒಂದು ಹೋರಾಟವನ್ನು ಮಾಡಿದ್ರಿ, ಅದಾದ ಬಳಿಕ DK ಶಿವಕುಮಾರ್ ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ನನಗೂ ಕೂಡ ಹಿಂಗೆ ಸಮಸ್ಯೆ ಆಗಿತ್ತು, ನಾನು ತಾಳ್ಮೆಯಿಂದ ಇದ್ದೆ, ಇವತ್ತು ನನಗೆ ಸಿಕ್ಕಿದೆ ಸರ್. ತಾಳ್ಮೆಯಿಂದ 3.5 ವರ್ಷದಿಂದ ಇದ್ರಲ್ಲ ಸರ್, ಹೈಕಮಾಂಡ್ ಹತ್ರ ಯಾಕೆ ಹೋಗ್ತಾ ಇದ್ರಿ? ಎಲ್ಲಿ ತಾಳ್ಮೆಯಿಂದ ಇದ್ರಿ ನೀವು? ಹೈಕಮಾಂಡ್ ಎತ್ತಿದ್ರೆ ಡೆಲ್ಲಿಲಿ ಇದಾರೆ, ಬಿಜೆಪಿನವ್ರು ಆಡ್ಕೊಳ್ಳೋರು ನಮ್ಮನ್ನ. ಏನಯ್ಯ ನಿಮ್ ಪಕ್ಷದ ಕಥೆ ಇದು? ಅಸಹ್ಯವಾಗಿ ಆಡ್ತಾರಲ್ಲ, CM ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಓಡ ಕೂತಿರೋರಲ್ಲಿ 2 ಸಲ 3 ಸಲ ಆಗಿದ ತಕ್ಷಣನೇ ಸಚಿವರಾಗ್ಬಿಟ್ರು ಅವರು. ನೆನ್ಸ್ಕೊಳ್ಳಿ, ಹಿಂದೆ ಬಂಗಾರಪ್ಪ ಅವ್ರ ಫೀಲ್ಡ್ ನಲ್ಲಿ ಏನಾಗಿದ್ರು ಅದನ್ನೆಲ್ಲ ಗೊತ್ತಿರ್ಬೇಕಲ್ವಾ? ಯಾರು ಅವ್ರ ಗುರುಗಳು, ಅದನ್ನೆಲ್ಲ ನೆನ್ಸ್ಕೊಳ್ಳಿ, ಗೊತ್ತಾಗತ್ತೆ. ಈಗ ಇರುವಂತ ಒಂದೇ ಒಂದು ಸಚಿವ ಸ್ಥಾನ ಖಾಲಿ ಇದೆ, ಅದು ಮಹಿಳಾ ಕೋಟ ಕೊಡಬೇಕು ಅಂತ ಇದೆ. ಸರ್ ಯಾರಿಗೇನ ಮಾಡ್ಕೊಳ್ಳಿ ಸರ್, ನಮ್ಗೆ ಅದೆಲ್ಲ ಬೇಕಾಗಿಲ್ಲ ಸರ್. ಮಾತಾಡ್ಬಿಟ್ಟು ಈ ತರ ನಿಷ್ಠೆಯಿಂದ ಪಕ್ಷಕ್ಕೋಸ್ಕರ ದುಡಿಯೋರು ಇಷ್ಟು ಜನ 2 ಕ್ಷೇತ್ರದ ಜನರನ್ನ ಕಳ್ಕೊತೀರಾ ಸರ್? ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಕೆಟ್ಟ ಹೆಸರು ಬರುತ್ತೆ ಇದರಿಂದ. ನಾನು ಹೇಳ್ತಾ ಇರೋದು ಸರ್, ಇಂಥವ್ರಿಗೆ ನೀವು ಫಸ್ಟ್ ಕರೆದು ಅವ್ರಿಗೆ ಮಿನಿಸ್ಟರ್ಗೆ ಸನ್ಮಾನ ಮಾಡಬೇಕಾಗಿತ್ತು ಸರ್. ಇದು ಬಹಳ ಅನ್ಯಾಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬಹಳ ಉಗ್ರ ಹೋರಾಟ ಆಗುತ್ತೆ ಅಂತ ಅನ್ನೋದನ್ನ ಹೇಳ್ತಾ ಇದೀವಿ ಸರ್. ವಿಜಯನಗರ ಗೋವಿಂದರಾಜ 2 ಕ್ಷೇತ್ರದಲ್ಲಿ 8 ಜನ ರಾಜ್ಯ, ಸಾವಿರಾರು ಜನ ಸರ್. ನಾವು 100 ಜನ ರಾಜೀನಾಮೆ ಅಂತಂದ್ರೆ ನಾವು ಮೆಂಬರ್ಸ್ ಮಾಡಿಸಿದೀವಿ ಸರ್, ಅವರೆಲ್ಲ ರೆಡಿ ಇದ್ದಾರೆ. ನಾವು ಈಗ ಮಿಲಿಟರಿ ರಿಟೈರ್ಡ್ ಆಫೀಸರ್ಸ್ ಬಂದಿದ್ದಾರೆ, ಅವರೆಲ್ಲರೂ ಸೇರ್ಕೊಂಡು ಅವ್ರಿಗೆ ಏಕೆಂದ್ರೆ ಇವ್ರ ಮೇಲೆ ಪ್ರೀತಿ, ಯಾಕೆಂದ್ರೆ ಈ ತರ ನಿಷ್ಠೆಯಿಂದ ಇರುವಂತವ್ರು ನಾವು ಮಿಲಿಟರಿನಲ್ಲಿ ನೋಡಿದೀವಿ. ಆ ತರ ನಾವು ನಡ್ಕೊಂಡ್ ಬಂದಿರೋ ದಾರಿನಲ್ಲಿ ಇವ್ರು ಇದಾರೆ ಅನ್ನೋತಕ್ಕಂಥ ಯಾರು ರಾಜಕಾರಣಿಗಳನ್ನ ಇಷ್ಟಪಡ್ತಾರೆ ಸರ್ ಹೇಳಿ? ಅಂತವ್ರು ಬಂದು ಇವತ್ತು ನಮ್ಮ ಹೋರಾಟಕ್ಕೆ ನಿಂತ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.